ಹರಿದ್ವಾರದಿಂದ ಪ್ರಾರಂಭವಾಗಿದ್ದ ನಮ್ಮ ಉತ್ತರಾಖಂಡದ ಜರ್ನಿಯ ಕೊನೆಯ ಹಂತ ತಲುಪಿದ್ವಿ. ಅದು ನಮ್ಮ ಫೈನಲ್ ಡೆಸ್ಟಿನೇಷನ್ ಕೇದಾರನಾಥ. ಕೇದಾರನಾಥ ಅದೆಂಥ ಸ್ಥಳದಲ್ಲಿ ಕೂತಿದ್ದಾನೆ ಅಂದ್ರೆ ಆತನ ಬಳಿ ಸಾಗೋಕೆ ಒಂದಲ್ಲ ಎರಡಲ್ಲ 21 ಕಿಲೋಮೀಟರ್ ನಡೆದೇ ಸಾಗುವುದು ಅನಿವಾರ್ಯ. ಅದಕ್ಕಾಗಿ ಅಲ್ಲಿನ ಸರ್ಕಾರ ಒಂದು ಕಂಪಲ್ಸರಿ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಅಲ್ಲಿಗೆ ಹೋಗೋ ಪ್ರತಿಯೊಬ್ಬ ಯಾತ್ರಿಕನು ಟ್ರೆಕ್ಕಿಂಗ್ ಮಾಡೋಕೆ ಫಿಟ್ ಆಗಿದ್ದಾನೆ ಅನ್ನೋ ಡಾಕ್ಟರ್ ಸರ್ಟಿಫಿಕೇಟ್ ಕೂಡ ಬೇಕು. ನಾನೀಗ ನಿಂತಿರೋದು ಪಟ ಅನ್ನೋ ಜಾಗದಲ್ಲಿ. ಇಲ್ಲಿ ಕೇದಾರ್ನಾಥ್ಗೆ ಹೋಗೋ ಎಲ್ಲ ಯಾತ್ರಿಗಳು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅಷ್ಟೇ ಅಲ್ಲ, ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸ್ಬೇಕು. ಸೊ ನಾನು ಅದಕ್ಕೆ ಬಂದಿದ್ದೀನಿ ಟೆಸ್ಟ್ ಮಾಡಿಸ್ತೀನಿ. ಗುಡ್ ಮಾರ್ನಿಂಗ್ ಸರ್. ಎಸ್, ಶರತ್. ಶರತ್ಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗೋದೇನು ಕಷ್ಟ ಆಗ್ಲಿಲ್ಲ. ಈ ಎಲ್ಲಾ ಕಂಪಲ್ಸರಿ ಪ್ರೊಸೀಜರ್ ಮುಗಿಸ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸರ್, ಸೊ ಐ ಆಮ್ ಫಿಟ್ ಟು ಗೋ. ಥ್ಯಾಂಕ್ ಯು ಸರ್. ನಾನೀಗಿರೋದು ಸೋನ್ ಗಂಗಾ ಮತ್ತು ಮಂದಾಕಿನಿ ಸಂಗಮ ಅಂದರೆ ಸೋನ್ ಪ್ರಯಾಗಲ್ಲಿ. ಇಲ್ಲಿಂದ ಯಾವುದೇ ವೆಹಿಕಲ್ಸು ಮುಂದೋಗಲ್ಲ. 21 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡ್ಕೊಂಡೆ ಹೋಗ್ತೀನಿ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡೆಯೋಕ್ಕೋಸ್ಕರ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದ್ದೀನಿ. ಗೌರಿಕುಂಡದಿಂದ ದೀರ್ಘ ಭಯಾನಕ ಹಾದಿ ನಮಗಾಗಿ ಕಾದಿತ್ತು. ನಡೆಯೋಕೆ ಆಗಲ್ಲ ಅನ್ನೋರು ಕುದುರೆ ಅಥವಾ ಹೆಸರುಗತ್ತೆ ಮೇಲೆ ಪ್ರಯಾಣ ಮಾಡಬಹುದು. ಆದ್ರೆ ಕೇದಾರನಾಥ ದರ್ಶನದ ನಿಜವಾದ ಸಂತೋಷ ಸಿಗಬೇಕು ಅಂದ್ರೆ ನಡ್ಕೊಂಡೇ ಹೋಗ್ಬೇಕು. ನೋಡಕ್ ಈಸಿ ಅನಿಸ್ತಿದೆ, ಬಟ್ ಹತ್ತಕ್ಕೆ ಸಿಕ್ಕಾಪಟ್ಟೆ ಟಫ್ ಆಗಿದೆ. ಇನ್ನು 21 ಕಿಲೋಮೀಟರ್ಸ್. ವಿಲ್ ಡೂ ಇಟ್. ಕೇದಾರನಾಥಕ್ಕೆ ದಾರಿ ಎಷ್ಟು ಭಯಾನಕವಾಗಿದೆಯೋ ಅಷ್ಟೇ ಸುಂದರ ಕೂಡ ಹೌದು. ಆ ಪ್ರಕೃತಿ ಸೌಂದರ್ಯ ಸವಿಯುತ್ತಾ ನಡೆಯೋದೇ ಒಂದು ವಿಶೇಷ ಅನುಭವ. ಇನ್ನು 5% ಕೂಡ ಕವರ್ ಮಾಡಿಲ್ಲ. ಇನ್ನು 95% ಇದೆ. ಏನಾದರೂ ಆಗಲಿ ಕವರ್ ಮಾಡ್ತೀವಿ. ಕೇದಾರನಾಥನ ದರ್ಶನ ಪಡ್ಕೊಂತೀವಿ. ಕೇದಾರನಾಥಕ್ಕೆ ದಾರಿ ಸ್ವಲ್ಪ ದೂರ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ದಿನನಿತ್ಯದ ಪ್ರವಾಸಿಗರ ಓಡಾಟದಿಂದ ಕೇದಾರನಾಥಕ್ಕೆ ಹೋಗೋ ರಸ್ತೆ ತುಂಬಾ ಕಲ್ಲು ಕೊರಕಲು. ಮೈ ಕೊರೆಯುವ ಚಳಿಯಿಂದ, ಯಾವಾಗ ಬೇಕಾದರಾಗ ಬರೋ ಮಳೆಯಿಂದ ರಕ್ಷಣೆ ಪಡೆಯೋಕೆ ಸಾಕಷ್ಟು ವ್ಯವಸ್ಥೆ ಮಾಡಿಕೊಂಡು ಹೊರಟೇ ಬಿಟ್ವಿ. ಕೇದಾರನಾಥ ರಸ್ತೆಯ ಪ್ರಕೃತಿ ಸೌಂದರ್ಯ ನೋಡಿ ಖುಷಿಯಾಗಿದ್ದ ನಮಗೆ ನಾವು ಹೊರಟಿದ ದಾರಿಯ ಇನ್ನೊಂದು ಮುಖದ ಪರಿಚಯ ಆಗತೊಡಗಿತ್ತು. ಸಮುದ್ರ ಮಟ್ಟದಿಂದ ಮೇಲೆ ಸಾಗ್ತಾ ಆಮ್ಲಜನಕದ ಮಟ್ಟ ಕಡಿಮೆಯಾಗುತ್ತೆ ಮತ್ತು ಗಾಳಿಯ ಒತ್ತಡ ಕೂಡ ಇಳಿಕೆಯಾಗುತ್ತೆ. ಇವುಗಳಿಂದ ದೇಹದ ಮೇಲೆ ಆಗೋ ಪರಿಣಾಮ ಮಾತ್ರ ಬಹಳ ಗಂಭೀರ. ಇಲ್ಲಿ ಆಕ್ಸಿಜನ್ ಲೆವೆಲ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಉಸಿರಾಟಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಮಳೆ ಬೇರೆ ಬಂದು ನಿಲ್ತಿದೆ. ಸೊ ಇಲ್ಲಿ ಆಂಜನೇಯದು ಚಿಕ್ಕ ಗುಡಿ ಇದೆ. ಕೈ ಮುಗಿದು ಒಂಚೂರು ಎನರ್ಜಿ ಕೊಡಪ್ಪ ಅಂತ ಕೇಳ್ಕೊಂಡು ಮುಂದುವರೋಣ. ಲೋ ಆಲ್ಟಿಟ್ಯೂಡ್ ಪ್ರದೇಶದಲ್ಲಿ ಆಮ್ಲಜನಕದ ಪ್ರಮಾಣ 20.9 ಇದ್ದರೆ ಕೇದಾರನಾಥ ಪ್ರದೇಶದಲ್ಲಿ ಕೇವಲ 13.7ರಿಂದ 13.2ರಷ್ಟಿದೆ. ಒಬ್ಬ ಸಾಮಾನ್ಯ ಮನುಷ್ಯ ಬೆಂಗಳೂರಿನಲ್ಲೇ 21 ಕಿಲೋಮೀಟರ್ ವಾಕಿಂಗ್ ಮಾಡಿದ್ರೆ ಹೆಚ್ಚು ಕಡಿಮೆ 80 ಕ್ಯಾಲೋರಿ ಬರ್ನ್ ಆಗುತ್ತೆ. ಅದೇ ಸಮುದ್ರ ಮಟ್ಟದಿಂದ 4000 ಅಡಿ ಏರಿದರೆ ಸಾಕು, ಇದರ 2ರಷ್ಟು ಕ್ಯಾಲೋರಿ ಬರ್ನ್ ಆಗುತ್ತೆ. ಅಂದ್ರೆ 1600. ಹಾಗಿದ್ರೆ 12,000 ಅಡಿ ಎತ್ತರದಲ್ಲಿ ನಡ್ಕೊಂಡು ಹೋಗ್ತಿದ್ದೀರಾ ಅಂದ್ರೆ ಅದೆಷ್ಟು ಸ್ಟ್ಯಾಮಿನಾ ಬೇಕು? ಬಹುಶಃ ಇದಕ್ಕೆ ಇರಬೇಕು
ಮೊದಲೆಲ್ಲ ಉತ್ತರ ಭಾರತ ಯಾತ್ರೆ ಮುಗಿಸ್ಕೊಂಡು ಜೀವಂತವಾಗಿ ಹಿಂತಿರುಗಿ ಬಂದ ಅಂದ್ರೆ ಜನ ಅವನನ್ನ ಸಾವನ್ನೇ ಗೆದ್ದು ಬಂದವನ್ನ ಥರ ನೋಡ್ತಿದ್ರು. ಕೈಕಾಲು ಗಟ್ಟಿ ಇರೋರ ಪರಿಸ್ಥಿತಿನೇ ಹೀಗಾದ್ರೆ ಕೇದಾರನಾಥನ ದರ್ಶನ ಪಡಿಲೇಬೇಕು ಅಂತ ಆಶಿಸಿ ಬರೋ ಅಂಗವಿಕಲರು ಮತ್ತು ವೃದ್ಧರ ಕಥೆ ಏನಾಗ್ಬೇಕು? ಅದಕ್ಕೂ ಒಂದು ಪರಿಹಾರ ಇಲ್ಲಿದೆ. ಆಸಕ್ತರು ಹೆಲಿಕಾಪ್ಟರ್ ಅಥವಾ ಹೇಸರಗತ್ತೆ ಕುದುರೆಗಳ ಮೇಲೆ ಕುಳಿತು ಕೇದಾರನಾಥ ತಲುಪಬಹುದು. ಡೆಹ್ರಾಡೂನ್, ಹಿಮಾಲಯನ್ ಏರ್ಲೈನ್ಸ್, ಕೆಲವೊಮ್ಮೆ ಆರ್ಮಿ ಹೆಲಿಕಾಪ್ಟರ್ ಕೂಡ ಯಾತ್ರಿಗಳಿಗೆ ಕೇದಾರನಾಥ ತಲುಪೋಕೆ ಸಹಾಯ ಮಾಡುತ್ತವೆ. ಮೇಲಕ್ಕೆ ಹೋದಂತೆಲ್ಲ ಹಸಿರು ಕಡಿಮೆ ಆಗ್ತಾ ಇತ್ತು. ಎಲ್ಲಾ ಕಡೆ ಮಂಜು ಹಿಮಗಳದ್ದೇ ಕಾರ. ದಾರಿ, ಆ ದಾರಿನೂ ಕಂಪ್ಲೀಟ್ ಆಗಿ ಸ್ನೋ ಕವರ್ ಆಗಿದೆ. ಇಲ್ಲಿಂದ 3 ಕಿಲೋಮೀಟರು ನಾವು ಐಸ್ ಮೇಲೆ ಜರ್ನಿ ಮಾಡೋಕ್ಕಾಗಿದೆ. ಚಳಿ ಹಾಗೂ ಆಯಾಸದ ನಡುವೆ ನಮ್ಮ ನಡಿಗೆ ಸಾಕ್ತಾಗಿತ್ತು. ಆದರೆ ಕೇದಾರನಾಥ ಟ್ರೆಕ್ಕಿಂಗ್ ನಾವು ಅಂದ್ಕೊಂಡಷ್ಟು ಸುಲಭ ಆಗಿರಲಿಲ್ಲ. ಮೊದಲು ಸಾಕಷ್ಟು ಅಗಲ ಇದ್ದ ಕಾಲು ದಾರಿ ಕಿರಿದಾಗ್ತಾ ಇತ್ತು. ಕೇವಲ ಒಬ್ಬ ಮನುಷ್ಯ ಮಾತ್ರ ನಡ್ಕೊಂಡು ಹೋಗಬಹುದಾದಷ್ಟು ಮಾತ್ರ ಅಗಲ. ಕಾಲು ಜಾರಿದ್ರೆ ಅನ್ನೋ ಭಯ ಅಂತೂ ಬೆನ್ನಿಗೆ ಇತ್ತು. ಅಲ್ಲಿ ದೂರದಲ್ಲಿ ಕಾಣಿಸ್ತೀಯಲ್ಲ, ಅದೇ ಕೇದಾರನಾಥ್ ಟೆಂಪಲ್. ಇಷ್ಟೊತ್ತು ಕಷ್ಟಪಟ್ಟು ಹತ್ಕೊಂಡ್ಬಂದಿದ್ದು ದರ್ಶನ ಮಾಡೋಕ್ಕೋಸ್ಕರ. ಸೊ ಹೋಗಿ ನಮ್ಮ ಶಿವಪ್ಪಂದು ದರ್ಶನ ಮಾಡ್ಕೊಂಬರೋಣ. ಅಂತೂ ಕೇದಾರನಾಥನ ಸನ್ನಿಧಿಗೆ ನಾವು ಬಂದು ತಲುಪಿದ್ವಿ. ಅದೆಷ್ಟೋ ಪೌರಾಣಿಕ ಕಥೆಗಳಿಗೆ ನಾಂದಿಯಾದ, ಯುಗ ಯುಗಗಳಿಂದ ಲೆಕ್ಕವಿಲ್ಲದಷ್ಟು ಘಟನೆಗಳಿಗೆ ಸಾಕ್ಷಿಯಾದ ಕೇದಾರನಾಥ ನಮ್ಮ ಕಣ್ಣೆದುರಿಗೆ ಇತ್ತು. ಅದೇನು ಭಕ್ತಿಯ ಭಾವಾವೇಶ ಮೈಯಲ್ಲಿ ಸಂಚಾರವಾದ ಅನುಭವ. ಈ ಕೇದಾರನಾಥ ಮಂದಿರದ ವೈಶಿಷ್ಟ್ಯ ಏನು? ಯಾಕೆ ಇಷ್ಟು ಭಕ್ತಿಯಿಂದ ಪ್ರಾಣದ ಹಂಗು ತೊರೆದು ನೋಡೋಕೆ ಬರ್ತಾರೆ? ಯಾಕೆ ಅಂತ ನೋಡೋಣ ಬನ್ನಿ. ಕೇದಾರನಾಥ ಸ್ಥಳದ ಹಿಂದೆ ಅನೇಕ ಪುರಾಣ ಕಥೆಗಳಿವೆ. ಅವುಗಳ ಪ್ರಕಾರ ಕೇದಾರನಾಥ ದೇವಸ್ಥಾನ ಸತ್ಯಯುಗದಿಂದಲೂ ಇದೆ. ಸತ್ಯಯುಗದಲ್ಲಿ ಕೇದಾರ ಅನ್ನೋ ರಾಜ ಈ ಪ್ರದೇಶವನ್ನ ಆಳ್ತಾ ಇದ್ದಂತೆ. ಅದಕ್ಕಾಗಿ ಇದಕ್ಕೆ ಕೇದಾರನಾಥ ಅನ್ನೋ ಹೆಸರು ಬಂತು ಅನ್ನಲಾಗುತ್ತೆ. ಕೇದಾರನಿಗೆ ಲಕ್ಷ್ಮೀ ದೇವತೆಯ ಪ್ರತಿರೂಪವಾಗಿದ್ದ ವೃಂದ ಅನ್ನೋ ಹೆಸರಿನ ಮಗಳು ಜನಿಸ್ತಾಳೆ. ಆಕೆ ಇಲ್ಲೇ ಕಠೋರವಾದ ತಪಸ್ಸು ಕೈಗೊಂಡಿದ್ರಿಂದ ವೃಂದಾವನ ಅಂತಾನೂ ಹೇಳಲಾಗುತ್ತೆ. ಕೇದಾರನಾಥನ ಹುಟ್ಟಿಗೆ ಇನ್ನೊಂದು ಕಥೆ ಕೂಡ ಇದೆ. ಮಹಾಭಾರತ ಯುದ್ಧ ಆದಮೇಲೆ ಪಾಂಡವರು ತಮ್ಮ ಗುರುವಿನ ಆದೇಶದ ಮೇಲೆ ಶಿವನ ದರ್ಶನ ಮಾಡಿಕೊಳ್ಬೇಕಂತ ಗುರುಗಳು ಹೇಳಿದರು. ಆಗ ಕೇದಾರ ಎಂಬ ಹೆಸರಿನ ಸ್ಥಾನದಲ್ಲಿ ಶಿವನ ದರ್ಶನ ಮಾಡಿದರೆ ನಿಮ್ಮ ಪಾಪಗಳೆಲ್ಲ ಕೊನೆಗೊಳ್ಳುತ್ತವೆ. ಯಾಕಂದರೆ ಯುದ್ಧದಲ್ಲಿ ಬ್ರಹ್ಮಹತ್ಯ, ಗೋಹತ್ಯ, ಎಷ್ಟು ಹತ್ಯೆಗಳು ಅವರಿಗೆ ಹಚ್ಕೊಂಡಿದ್ವಿ. ಅವ ನಿವಾರಣೆಗೋಸ್ಕರ ಗುರುವಿನ ಆದೇಶದ ಮೇಲೆ ರಾಜಪಾಠವನ್ನು ಎಲ್ಲ ಬಿಟ್ಕೊಟ್ಟು ಪಾಂಡವರು ಮೊದಲು ಉತ್ತರ ಭಾರತಕ್ಕೆ ಬರ್ತಾರೆ. ಪಾಂಡವರನ್ನ ಕಂಡ ಶಿವ ಒಂದು ಬಂಡೆಯ ಹಿಂದೆ ಅವಿತುಕೊಳ್ತಾನೆ. ಶಿವನ ಈ ನಡವಳಿಕೆಗೆ ಅವರ ಪಾಪಗಳೇ ಕಾರಣ ಅಂತ ಅರಿತ ಪಾಂಡವರು ಅಲ್ಲೇ ಶಿವನ ತಪಸ್ಸಿಗೆ ಕುಳಿತುಕೊಳ್ತಾರೆ. ಆವಾಗ ಶಿವನು ಅವನಿಗೆ ಆಕಾಶವಾಣಿಯಿಂದ ಹೇಳ್ತಾರೆ, ಇಲ್ಲಿಂದ ನೀವು ಉತ್ತರ ದಿಶೆಯಲ್ಲಿ ಬಂದು ಕೇದಾರ ಎಂಬ ಸ್ಥಾನದಲ್ಲಿ ನೀವು ನನ್ನ ದರ್ಶನ ಮಾಡಿಕೊಳ್ಬಹುದು. ಅಂದ್ರೆ ಇಲ್ಲಿ ನಾನು ಕೇದಾರ ಅಂದ್ರೆ ಏನು? ಕೇದಾರದಲ್ಲಿ 2 ಅರ್ಥ ಆಗುತ್ತವೆ. ಕೆ ಅಂದ್ರೆ ಸ್ವರ್ಗ, ದಾರ್ ಅಂದ್ರೆ ಬಾಗಿಲು. ಕೇದಾರ ಅಂದ್ರೆ ಸ್ವರ್ಗದ ಬಾಗಿಲು ಅಂತ ಹೇಳ್ತಾರೆ. ಇನ್ನೊಂದು ಎರಡನೇ ಅರ್ಥ ಏನಿದೆ ಅಂದ್ರೆ ಕೇದಾರ ಅಂತಂದ್ರೆ ಮಣ್ಣು ಮತ್ತು ನೀರು ಕೂಡಿದ ಸ್ಥಾನಕ್ಕೆ ಕೇದಾರ ಅಂತ ಹೇಳ್ತಾರೆ.
ಆಗ ಅಲ್ಲಿಂದ ಪಾಂಡವರು ಶಿವನನ್ನ ಆರಿಸ್ತಾ ಕೇದಾರಕ್ಕೆ ಬರ್ತಾರೆ. ಅವರ ಆಶ್ಚರ್ಯಕ್ಕೆ ಕೇದಾರದಲ್ಲಿ ಎಮ್ಮೆಗಳ ಹಿಂಡು ಕಾಣುತ್ತೆ. ಆ ಹಿಂಡಿನಲ್ಲಿ ಒಂದು ಎಮ್ಮೆ ಇವರಿಂದ ದೂರ ಹೋಗೋಕೆ ಪ್ರಯತ್ನಿಸುತ್ತೆ. ಆ ಎಮ್ಮೆಯೇ ಶಿವನಿರಬಹುದು ಅನ್ನೋ ಸಂಶಯದಲ್ಲಿದ್ದ ಭೀಮ ಅದರ ಮೇಲೆ ಎರಗ್ತಾನೆ. ಅಲ್ಲಿಗೆ ಭೀಮ ಮತ್ತು ಎಮ್ಮೆ ನಡುವೆ ಜಟಾಪಟಿ ನಡೆದು ಭೀಮನಿಂದ ತಪ್ಪಿಸಿಕೊಳ್ಳೋಕೆ ಎಮ್ಮೆ ಒಮ್ಮೆಲೆ ಭೂಮಿಯ ಆಳಕ್ಕೆ ಹೋಗಿಬಿಡುತ್ತೆ. ತಿಳ್ಕೊಂಡಿದ್ದಾರೆ ಸಶರೀರ ಅಂತ ಹಠ ಮಾಡಿ ಬಂದಿದ್ದೀವಿ. ನಾವು ಡೋಲಿ ಎಲ್ಲ ಇದೆ ಅಂತ ತಿಳ್ಕೊಂಡಿದ್ವಿ, ಆದ್ರೆ ಎಲ್ಲ ಕ್ಯಾನ್ಸಲ್ ಆಗಿದೆ. ನಾನು ಒಂದು 8-9 ವರ್ಷದಿಂದ ನನಗೆ ಹಿಮಾಲಯದ ನಂತರ ತುಂಬಾ ಇದಾಯ್ತು, ನನಗೆ ಆಸೆನೇ ಇತ್ತು ಹೋಗ್ಬೇಕು, ಅಲ್ಲಿ ಒಂದ್ಸಲ ಹೋಗ್ಬೇಕು, ನೋಡ್ಬೇಕು, ಕೇದಾರನಾಥ ಸ್ವಾಮಿ ದರ್ಶನ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಇಷ್ಟು ಬೇಗ ದರ್ಶನ ಸಿಕ್ಕಿರೋದು ಬಂದ ಪ್ರವಾಹ ಚಿತ್ರಣ ನೋಡಿದ್ರೆ ಆಶ್ಚರ್ಯ ಅಂತ ಇರಲ್ಲ. ಕಾರಣ ಏನು ಅಂದ್ರೆ ಪ್ರವಾಹ ಕೇದಾರನಾಥನ ಮಂದಿರವನ್ನ ಬಿಟ್ಟು ಬಾಕಿ ಎಲ್ಲ ನೆಲಸಮ ಆಗಿದ್ದು ಗೋಚರಿಸುತ್ತೆ. ಪ್ರವಾಹದ ಸಮಯದಲ್ಲಿ ಚೋರಾಬಾರಿ ಸರೋವರ ಒಡೆದು ಕೇದಾರನಾಥಕ್ಕೆ ಪ್ರವಾಹ ನುಗ್ಗಿತ್ತು. ಸುತ್ತಮುತ್ತ ಬೆಟ್ಟದಿಂದ ಉರುಳಿ ಬಿದ್ದ ಕಲ್ಲು ಬಂಡೆಗಳು ಹಾಸಿ ಹೋಗಿದ್ವು. ಎಲ್ಲ ಅನಾಹುತಗಳ ನಡುವೆಯೂ ಸ್ವಲ್ಪವೂ ನಡುಗದೆ ಕೇದಾರನಾಥೇಶ್ವರ ಭದ್ರವಾಗಿ ನಿಂತಿರೋದು ನೋಡಿದ್ರೆ ಎಂಥ ನಾಸ್ತಿಕನಿಗೂ ಒಮ್ಮೆ ವಿಧಿಯನ್ನ ನಂಬೋ ಹಾಗೆ ಆಗಿಬಿಡುತ್ತೆ. ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಸರೋವರ, ಅದು 3 ದಿನ ಸತತವಾಗಿ ಮಳೆ ಬಂದಿದ್ರಿಂದ ಹೊಡೆದು ಹರಿಯಕ್ ಶುರುವಾಯಿತು. ನನ್ನ ಆಸನ ಶಂಕರಾಚಾರ್ಯರ ಸಮಾಧಿ ಮುಂದೆ ಇತ್ತು. ಕೇದಾರನಾಥನ ಕೃಪೆಯಿಂದ ಇಲ್ಲಿ ಪ್ರವಾಹ ಆಗೋ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನೊಳಗೆ ಏನೋ ವಿಚಿತ್ರ ಅನುಭವ ಆಗಿ ತಕ್ಷಣ ನನ್ನ ವಸ್ತುಗಳನ್ನೆಲ್ಲ ತಗೊಂಡು ಗೌರಿಕುಂಡಕ್ಕೆ ಹೋದೆ. ಗೌರಿಕುಂಡಕ್ಕೆ ಹೋಗಿ ಸೇರಿದ ಮೇಲೆ ಮೇಲ್ಗಡೆ ರಾಮನ ಸರೋವರ ಹೊಡೆದು ಹರಿಯೋಕ್ ಶುರುವಾಯಿತು. ಅಲ್ಲಿ ದೇವರ ಕೃಪೆಯಿಂದ ಹೇಗೋ ತಪ್ಪಿಸ್ಕೊಂಡು ಸೋನಪರ್ಯಾಗ್ ಸೇರಿದೆ. ಅಲ್ಲೂ ಅಷ್ಟೇ ಸೋನಪರ್ಯಾಗ್ ಉಕ್ಕಿ ಹರಿಯೋಕ್ ಶುರುವಾಯಿತು. ಅಷ್ಟೊತ್ತಿಗಾಗ್ಲೇ ನಾನು ದೇವ್ರ ಕೃಪೆಯಿಂದ ಮುಂದೆ ಹೋಗಿದ್ದೆ. ಹೇಗಿತ್ತು ಅಂದ್ರೆ ನಾನು ಮುಂದೆ ಹೋಗ್ತಿದ್ದೆ, ಸಾವು ನನ್ನ ಹಿಂದೆ ಬರ್ತಿತ್ತು. ಆದ್ರೆ ನಾನು ಇವತ್ತು ನಿಮ್ ಮುಂದೆ ಕೂತಿದ್ದೀನಿ. ನಲ್ಲಿ ಅಷ್ಟು ದೊಡ್ಡ ಫ್ಲಡ್ ಆದ್ರೂ ಈ ದೇವಸ್ಥಾನಕ್ಕೆ ಏನೂ ಆಗಿಲ್ಲ. ಏನು ಗೊತ್ತಾ, ಪ್ರವಾಹ ಬಂದಾಗ ಈ ಬೆಟ್ಟ ಗುಡ್ಡ ಮೇಲಿದ್ದಂಥ ಎಷ್ಟೋ ದೊಡ್ಡ ದೊಡ್ಡ ಬಂಡೆಗಳು ಕೊಚ್ಕೊಂಬಂತು. ಅಂಥದ್ದೇ ಒಂದು ಬಂಡೆ ಇದು. ಈ ದೊಡ್ಡ ಬಂಡೆ ಬಂದು ಇಲ್ಲಿ ನಿಂತು ಆ ಪ್ರವಾಹದ ನೀರನ್ನ 2 ಭಾಗವಾಗಿ ಸಪ್ರೇಟ್ ಮಾಡ್ತು. ಸಪ್ರೇಟ್ ಮಾಡಿ ಈ ದೇವಸ್ಥಾನನ ಕಾಪಾಡಿದೆ. ಇದು ದೇವ್ರ ಲೀಲೆನ
ಅಥವಾ ಪ್ರಕೃತಿ ನಿಯಮನ? ಇದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಹಾಗಿದ್ರೆ 2013ರಲ್ಲಿ ದೇವಭೂಮಿಯನ್ನ ನಡುಗಿಸಿದ ಆ ಪ್ರವಾಹ ಹೇಗಿತ್ತು? 5,000ಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡ ಆ ಪ್ರಕೃತಿ ವಿಕೋಪ ಹೇಗಾಯಿತು? ಅದರ ಪರಿಣಾಮಗಳೇನು? ಸದ್ಯಕ್ಕೆ ಅಲ್ಲಿ ಜನಜೀವನ ಹೇಗಿದೆ ನೋಡೋಣ ಬನ್ನಿ. ಅದು 2013 ಜೂನ್ 16, ವಿಪರೀತ ಮಳೆ. ಅದು ಯಾವಾಗ್ಲೂ ಬರೋ ಮಳೆಯಾಗಿರಲಿಲ್ಲ, ಅದು ಪ್ರಳಯಾಂತಕ ಮಳೆಯಾಗಿತ್ತು. ಹಿಮ ಕರಗಿದ ಉತ್ತರಾಖಂಡ ಆಗಷ್ಟೇ ತೀರ್ಥಯಾತ್ರೆಗೆ ತೆರೆದುಕೊಂಡಿತ್ತು. ಪ್ರಪಂಚದ ಅನೇಕ ಭಾಗಗಳಿಂದ ಸಾವಿರಾರು ಭಕ್ತರು ಪ್ರತಿದಿನ ಬರ್ತಾ ಇದ್ರು. ಉತ್ತರಾಖಂಡದ ಪವಿತ್ರ ನದಿಗಳೆಲ್ಲ ಭಯಂಕರ ಪ್ರವಾಹ ರೂಪ ತಾಳಿಬಿಟ್ಟಿದ್ವು. ಈ ಪ್ರವಾಹದಿಂದ ಉತ್ತರಾಖಂಡದ 100 ದೇವಸ್ಥಾನಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋದವು. ಇದರಲ್ಲಿ 5,000ಕ್ಕೂ ಹೆಚ್ಚು ಜನರು ಪ್ರಾಣ ಕಳ್ಕೊಂಡ್ರು. ಹಿಮಾಲಯದಲ್ಲಿ ಹುಟ್ಟಿ ಬೆಳೆಯುವ ನದಿಗಳಲ್ಲಿ ಪ್ರವಾಹ ಸಾಮಾನ್ಯವಾದರೂ ಈ ಪ್ರವಾಹ ಮಾತ್ರ ಎಂದು ಕಂಡು ಕೇಳರಿಯದಂತಿತ್ತು. ಇಂಥ ಪ್ರವಾಹ ಏಕೆ ಬಂತು? ಇದಕ್ಕೆ ಕಾರಣ ದೇವರ ಮುನಿಸ? ಪ್ರಕೃತಿ ವಿಕೋಪನ ಅಥವಾ ಮಾನವ ಮಾಡಿಕೊಂಡ ಎಡವಟ್ಟ? ಗೊತ್ತಿಲ್ಲ. ಹಾಗಿದ್ರೆ ದೇವರು ಹೇಗೆ ಕಾರಣ ಆದ? ಪ್ರಕೃತಿ ಯಾಕೆ ತಿರುಗಿ ಬಿತ್ತು? ಮಾನವ ಮಾಡಿದ ಅಂಥ ಅಪರಾಧ ಏನು? ಈ ಎಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇದ್ವು. ಈ ದಾರಿಲಿ ನಮಗೆ ಮೊದಲು ಸಿಕ್ಕ ಕಾರಣ ದಾರಿದೇವಿ. ದೂರದಲ್ಲಿ ಕಾಣಿಸ್ತಿರೋದೆ ದಾರಿದೇವಿ ಟೆಂಪಲ್. ಉತ್ತರಾಖಂಡಲ್ಲಾದಂಥ ಮಹಾಪ್ರವಾಹಕ್ಕೆ ಮುಖ್ಯ ಕಾರಣನೇ ಈ ದಾರಿದೇವಿ ಟೆಂಪಲ್. ಅದರಿಂದಿನ ಚರಿತ್ರೆನ ಆ ದೇವಸ್ಥಾನದ ಹತ್ರ ಹೋಗಿ ತಿಳಿಸ್ಕೊಡ್ತೀನಿ. ರುದ್ರಪ್ರಯಾಗದಿಂದ 30 ಕಿಲೋಮೀಟರ್ ದೂರದಲ್ಲಿ ಅಲಕಾನಂದ ನದಿ ದಂಡೆಯ ಮೇಲೆ ಇರೋ ಈ ಪುಟ್ಟ ದೇವಸ್ಥಾನವೇ ದಾರಿದೇವಿ ದೇವಸ್ಥಾನ. ದೇಶದಲ್ಲಿರೋ 108 ಶಕ್ತಿ ಸ್ಥಳಗಳಲ್ಲಿ ಇದು ಒಂದು. ಧಾರಿದೇವಿ ಏನಿದ್ದಾಳೆ ಆಕೆ ಆದಿಶಕ್ತಿ ದಕ್ಷಿಣ ಕಾಳಿ. ಪ್ರಾಚೀನ ಕಾಲದಲ್ಲಿ ಆಕೆಯನ್ನ ಕಲ್ಯಾಣಿ ಅಂತ ಕರೀತಿದ್ರು, ಆದ್ರೆ ಈಗ ಧಾರಿದೇವಿ ಎಂದು ಪ್ರಸಿದ್ಧ. ಈ ದಾರಿದೇವಿ ಉತ್ತರಾಖಂಡದಲ್ಲಿರೋ 4 ಧಾಮಗಳನ್ನ ಕಾಯ್ತಾ ಇದೆ ಅನ್ನೋ ನಂಬಿಕೆ ಇದೆ. ದಾರಿದೇವಿಯ ದರ್ಶನ ಮಾಡದೆ ಹೋದ್ರೆ ತೀರ್ಥಯಾತ್ರೆ ಅಪೂರ್ಣ. ಯಾಕೆ ಅಂದ್ರೆ ಪುಟ್ಟ ದ್ವೀಪದಂಥ ಸ್ಥಳದಲ್ಲಿರೋ ದಾರಿದೇವಿ ದೇವಸ್ಥಾನ ಬಹಳ ಸುಂದರವಾಗಿದೆ. ಕಪ್ಪು ಶಿಲ್ಪದ ಕಾಳಿ ಮಾತೆ ವಿಗ್ರಹಕ್ಕೆ ಒಂದು ವಿಶೇಷತೆ ಇದೆ. ಏನು ಅಂದ್ರೆ ಈ ಮೂರ್ತಿ ಬೆಳಗ್ಗೆ ಹುಡುಗಿಯಂತೆ ಕಂಡ್ರೆ ಮಧ್ಯಾಹ್ನ ಪ್ರೌಢ ಸ್ತ್ರೀಯಂತೆ ಕಾಣಿಸ್ತಾಳೆ, ಸಂಜೆ ವೃದ್ಧೆಯಂತೆ ಕಂಡುಬರುತ್ತೆ ಅಂತಾರೆ ಸ್ಥಳೀಯರು. ದೇವಸ್ಥಾನದ ಸುತ್ತ ಘಂಟೆಗಳನ್ನ ಕಟ್ಟಿದ್ದನ್ನ ನೋಡಿ ನಮಗೆ ಇದ್ಯಾಕೆ ಕಟ್ಟಿರಬಹುದು ಅನ್ನೋ ಕುತೂಹಲ ಹುಟ್ಟು. ಈ ಘಂಟೆಗಳ ಹಿಂದೆ ಒಂದು ಕಥೆ ಇದೆ. ಒಂದು ಕಾಲದಲ್ಲಿ ಮಗು ಹುಟ್ಟಿದರೆ ವಿವಾಹದಂತಹ ವಿಶೇಷ ಕಾರ್ಯಕ್ರಮವಿದ್ದಾಗ ಸ್ಥಳೀಯರು ದಾರಿದೇವಿಗೆ ಪ್ರಾಣಿ ಬಲಿ ನೀಡೋದು ಸಾಮಾನ್ಯವಾಗಿತ್ತು. ದೇವಿಗೆ ಪ್ರಾಣಿ ಬಲಿ ನೀಡಿ ಅದರಲ್ಲಿ ಸ್ವಲ್ಪ ಭಾಗವನ್ನ ಪೂಜಾರಿಗಳು ಪ್ರಸಾದ ಅಂತ ತಗೊಳ್ತಾ ಇದ್ರು. ಒಂದು ದಿನ ಪೂಜಾರಿಯ ಕನಸಲ್ಲಿ ಬಂದ ಕಾಳಿ ಇನ್ಮುಂದೆ ಪ್ರಾಣಿ ಬಲಿ ನೀಡಿದ್ರೆ ಊರನ್ನ ಸರ್ವನಾಶ ಮಾಡೋದಾಗಿ ಎಚ್ಚರಿಕೆ ನೀಡಿದ್ಲು. ಅಂದಿನಿಂದ ದಾರಿದೇವಿ ದೇವಸ್ಥಾನದಲ್ಲಿ ಪ್ರಾಣಿ ಹತ್ಯೆ ನಿಲ್ಲಿಸಲಾಯಿತು. ಅದರ ಬದಲಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ಘಂಟೆಗಳನ್ನ ಕಟ್ಟೋ ಪದ್ಧತಿ ಜಾರಿಗೆ ಬಂತು. ಹೀಗೆ ಉತ್ತರಾಖಂಡದಲ್ಲೇ ಪ್ರಾಣಿ ಹತ್ಯೆ ನಿಲ್ಲಿಸಿದ ಮೊದಲ ದೇವಸ್ಥಾನ ಅನ್ನೋ ಹೆಗ್ಗಳಿಕೆ ದಾರಿದೇವಿಯದ್ದು. ಇಂಥ ದಾರಿದೇವಿಗೆ ಮತ್ತು ಪ್ರವಾಹಕ್ಕೆ ಏನು ಸಂಬಂಧ? ಸಂಬಂಧ ಇದೆ ಅಂತಾರೆ ಜನ. ಹೌದು, ಈ ಅವಘಡಕ್ಕೆ ದಾರಿದೇವಿಯೇ ಕಾರಣ. ಮನುಷ್ಯ ಯಾವಾಗ ಪ್ರಕೃತಿಯ ವಿರುದ್ಧ ಹೋಗ್ತಾನೋ ಆಗ ವಿನಾಶ ಗ್ಯಾರಂಟಿ. इंसान को भुगतना पड़ता है.
330 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಮಾಡೋ ಹೈಡಲ್ ಪ್ರಾಜೆಕ್ಟ್ಗೆ ದಾರಿದೇವಿ ದೇವಸ್ಥಾನ ಅಡ್ಡಿಯಾಗಿತ್ತು. ಸ್ಥಳೀಯರು, ಕೆಲವು ರಾಜಕೀಯ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ರು. ದಾರಿದೇವಿಯನ್ನ ಮೂಲ ಜಾಗದಿಂದ ಬೇರೆಡೆಗೆ ಸ್ಥಳಾಂತರ ಮಾಡೋ ಪ್ರಯತ್ನ ಮಾಡಲಾಯಿತು. ಅದಾದ ಕೆಲವೇ ಸಮಯದಲ್ಲಿ ಭೀಕರ ಮಳೆ ಪ್ರಾರಂಭವಾಯಿತು ಮತ್ತು ಅಲಕಾನಂದ ನದಿ ಉಕ್ಕಿ ಹರಿಯಿತು. ಅಪಾರ ಪ್ರಮಾಣದ ಆಸ್ತಿ ಮತ್ತು ಜೀವ ನಷ್ಟವಾಯಿತು. ಇಲ್ಲಿ ಹರಿತಿರೋದೆ ಅಲಕ್ನಂದ ನದಿ. ಇದ್ರೊಳಗೆ 65 ಅಡಿ ಕೆಳಗಡೆ ಈ ದೇವಸ್ಥಾನ ಮೊದಲಿತ್ತು. ಅಲ್ಲಿದ್ದಂಥ ಮೂಲ ವಿಗ್ರಹನ ತಂದು ಇಲ್ಲಿ ಮೇಲ್ಗಡೆ ಸ್ಥಾಪನೆ ಮಾಡಿದ್ರು. ಆ ಸ್ಥಳ ಬದಲಾವಣೆ ಮಾಡಿದ ಕಾರಣ ಇಲ್ಲಿ ಉತ್ತರಾಖಂಡ ಅಲ್ಲಿ ಮಹಾಪ್ರವಾಹ ಆಯಿತು. 2013 ಜೂನ್ 16, 17 ಹಾಗೂ 18 3 ದಿನಗಳ ಕಾಲ ಸತತವಾಗಿ ಭೀಕರ ಮಳೆಯಾಗ್ತಾ ಇತ್ತು. ಕೇದಾರನಾಥ ದೇವಸ್ಥಾನಕ್ಕಿಂತ ಎತ್ತರದಲ್ಲಿರೋ ಚೋರಾಬಾರಿ ಗ್ಲೇಷಿಯರ್ನ ಹಿಮ ಕರಗಿ ಚೋರಾಬಾರಿ ಸರೋವರ ಸ್ಫೋಟಿಸಿತ್ತು. 400 ಮೀಟರ್ ಅಗಲ, 200 ಮೀಟರ್ ಉದ್ದ ಮತ್ತು ಸುಮಾರು 15ರಿಂದ 20 ಮೀಟರ್ ಇರೋ ಸರೋವರವನ್ನ ಒಡೆದುಕೊಂಡು ನೀರು ಚೆಲ್ಲಿತ್ತು. ಅದು ಮಹಾಪ್ರವಾಹಕ್ಕೆ ನಾಂದಿ ಹಾಡಿತ್ತು. ಎರಡು 2004ರ ಸುನಾಮಿ ನಂತರದ ಭೀಕರ ಪ್ರಕೃತಿ ವಿಕೋಪ ಇದಾಗಿತ್ತು. ಹತ್ತು ಲಕ್ಷಕ್ಕಿಂತ ಹೆಚ್ಚು ಪ್ರವಾಸಿಗರು ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ರು. 5700ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡ್ರು. ಉತ್ತರಾಖಂಡ ಪ್ರಮುಖ ಯಾತ್ರಾ ಸ್ಥಳವಾಗಿದ್ದರಿಂದ ಜೀವಹಾನಿಯ ಪ್ರಮಾಣ ಕೂಡ ಹೆಚ್ಚಿತ್ತು. ಉತ್ತರಾಖಂಡದ ಎತ್ತರದ ಶಿಖರ, ದಟ್ಟ ಕಾಡುಗಳು ಕೂಡ ಸಂತ್ರಸ್ತರ ನೆರವಿಗೆ ಅಡ್ಡಿಯಾಯಿತು. ಕೇವಲ ಉತ್ತರಾಖಂಡವಷ್ಟೇ ಅಲ್ಲ, ಇಡೀ ಉತ್ತರ ಭಾರತ 2013ರ ಪ್ರವಾಹದಿಂದ ನಡುಗಿಬಿಡ್ತು. ಪ್ರವಾಹದಿಂದ ಉತ್ತರಾಖಂಡ ಅನುಭವಿಸಿದ ನಷ್ಟ ಅಷ್ಟಿಷ್ಟಲ್ಲ. ಸುಲಭಕ್ಕೆ ಚೇತರಿಸಿಕೊಳ್ಳಲಾಗದಂಥ ಹೊಡೆತ ನೀಡಿತ್ತು ಪ್ರವಾಹ. ಅಂಥ ಉತ್ತರಾಖಂಡ ಈಗ ಹೇಗಿದೆ? ಅಲ್ಲಿಯವರ ಅನುಭವ ಏನು? ಬನ್ನಿ ನೋಡೋಣ. ಕೇದಾರ್ನಾಥಿಂದ ಹಿಡಿದು ಈ ರುದ್ರಪ್ರಯಾಗ್ ತನಕ ಈ ನೀರಿನ ಪ್ರವಾಹ ರುದ್ರ ತಾಂಡವಾಡಿ ಎಷ್ಟೋ ಜೀವಹಾನಿಯಾಗಿದೆ, ಆಸ್ತಿ ಪಾಸ್ತಿಗಳ ನಾಶ ಆಗಿದೆ. ಅದರ ಅವಶೇಷಗಳನ್ನ ಈಗಲೂ ನೋಡ್ಬೋದು. ಈ ಜಾಗದ ಹೆಸರು ಸಿನ್ನಿ ಬಜಾರ್. ಇದು ಋಷಿಕೇಶದ ವಿಕಾಸ್ ನಗರದಲ್ಲಿ ಬರುತ್ತೆ. जनपद रुद्रप्रयाग के हेड क्वार्टर से ರುದ್ರಪ್ರಯಾಗ್ನಿಂದ 18 ಕಿಲೋಮೀಟರ್ ದೂರದಲ್ಲಿ ಈ ನ್ಯಾಷನಲ್ ಹೈವೇ ಬರುತ್ತೆ. ನೀವು ನೋಡ್ತಿರೋ ಹಾಗೆ ಅಲ್ಲಿಂದ ಇಲ್ಲಿಯವರೆಗೂ ರೆಸಿಡೆನ್ಷಿಯಲ್ ಹಾಗೂ ಕಮರ್ಷಿಯಲ್ ಎರಡೂ ತರಹದ ಕಟ್ಟಡಗಳಿದ್ದವು ಹಾಗೂ ಕಾಂಪ್ಲೆಕ್ಸ್ಗಳು ಇದ್ದವು. आवासीय मकान थे और 5 मंजिले भवन थे. तो जो ये ಇಲ್ಲಿನ ರಸ್ತೆಯ ಕನೆಕ್ಟಿವಿಟಿಗೆ ಬ್ರಿಟಿಷ್ ಕಾಲದಲ್ಲಿ ಸೇತುವೆಯನ್ನ ನಿರ್ಮಿಸಲಾಗಿತ್ತು. ಈ ಪ್ರವಾಹಕ್ಕೆ ಬ್ರಿಡ್ಜ್ ಕಿತ್ತು ಬಂತು ಹಾಗೂ ಇಲ್ಲಿದ್ದ ಮನೆಗಳು, ಅಂಗಡಿ ಮುಂಗಟ್ಟುಗಳು, ಹೋಟೆಲ್, ರೆಸ್ಟೋರೆಂಟ್ಗಳು ಎಲ್ಲವೂ ಪ್ರವಾಹಕ್ಕೆ ಬಲಿಯಾದವು. कल गई 2013 ಆದಂಥ ಫ್ಲಡ್ನಿಂದಾಗಿ ಇಡೀ ಕೇದಾರ್ನಾಥೆ ಕೊಚ್ಕೊಂಡೋಯ್ತು. ಆ ಎಫೆಕ್ಟ್ಸ್ನ ಈಗಲೂ ನಾವು ನಮ್ಮ ಕಣ್ಮುಂದೆ ನೋಡ್ಬೋದು. सुबह का फ्लैट बहुत ಬೆಳಗಿನ ಪ್ರವಾಹ ತುಂಬಾ ವಿಪರೀತವಾಗಿತ್ತು. ಇಲ್ಲಿದ್ದ ಎಷ್ಟೋ ಸಾಧು ಸಂತರು ನೀರು ಪಾಲಾದ್ರು. ನಾನು ಇಲ್ಲೇ ಇದ್ದೆ, ಆದರೆ ಶಿವನ ಕೃಪೆಯಿಂದ ಬದುಕುಳಿದೆ. थोड़ा बहुत इधर उधर जा करके बचा.
इससे जो है पानी इतना आया ನೀರ್ ಎಷ್ಟು ಬಂತು ಅಂದ್ರೆ ಸಮುದ್ರನೇ ಉಕ್ಕು ಬರೋ ತರ ಇತ್ತು. ಒಂದೇ ಬಾರಿಗೆ ನುಗ್ಗು ಬರಲಿಲ್ಲ, ನಿಧಾನವಾಗಿ ಎಲ್ಲವನ್ನ ನುಂಗ್ಬಿಡ್ತು. ನಮ್ಗೆ ತುಂಬಾ ಭಯ ಆಯ್ತು. अफरा तफरी मच गया। आपदा होने के बाद थोड़ा बहुत ये रास्ते बने। ಪ್ರವಾಹ ಮುಗಿದ ಮೇಲೆ ಇಲ್ಲಿನ ರಸ್ತೆಗಳೆಲ್ಲ ಹಾಳಾಯ್ತು. ಸರ್ಕಾರಗಳು ಇಲ್ಲೇನು ಕೆಲಸ ಮಾಡಲಿಲ್ಲ. ಈಗ ಇಲ್ಲಿನ ಜನರಿಗೆ ಕೆಲಸಗಳಿಲ್ಲ. ಪ್ರವಾಹದಲ್ಲಿ ಎಲ್ಲ ಕಳ್ಕೊಂಡು ಕಷ್ಟದಲ್ಲಿದ್ದಾರೆ. अभी कोई धंधा नहीं है, कोई जो दुकानदार था उसको कुछ भी अभी दुकान नहीं मिली है। ಫ್ಲಡ್ನಿಂದಾಗಿ ಇವರ ಪೆಟ್ರೋಲ್ ಬಂಕ್ ಮತ್ತು ಇವ್ರದೇ ಆದಂಥ ಎಷ್ಟೋ ಪ್ರಾಪರ್ಟಿಗಳು ನಾಶ ಆಗಿದೆ. ಅದು ಏನೇ ಆಯಿತು ಕೆಲ सर आप बोलिए सर क्या क्या सर ये पेट्रोल पंप जो नुकसान हो गया सर, अभी तक कुछ नहीं मिला हमें। 2 साल हो गए सर, आपदा से बंद ही पड़ा हुआ है। ಜೀವನದಿಯ ದಂಡೆ ಮೇಲಿರೋರಿಗೆ ಪ್ರವಾಹ ಹೊಸತಲ್ಲ. ಮಳೆ ಪರ್ವತಗಳ ಮೇಲಿನ ಹಿಮವನ್ನು ಕರಗಿಸಿಕೊಂಡು ತನ್ನೊಂದಿಗೆ ತರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ನದಿಗಳು ತಮ್ಮ ಪಾತ್ರ ಮೀರಿ ಹರಿಯೋದು ಸಹಜ. ಅದು ಗೊತ್ತಿದ್ದು ಜನ ಮನೆ ಕಟ್ಕೊಂಡ್ರ ಅಷ್ಟು ಮುನ್ನೆಚ್ಚರಿಕೆ ವಹಿಸಿಲ್ವಾ? ಆದ್ರೆ ಅದಕ್ಕುತ್ತರ ಇಲ್ಲಿದೆ. ಈಗ ನದಿ ಸುಮಾರು 40ರಿಂದ 50 ಅಡಿ ಮೇಲ್ ಬಂದಿದೆ. ಆದ್ರೆ ಮುಂಚೆ 50 ಅಡಿ ಕೆಳಗಿತ್ತು. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಎಲ್ರೂ ನಮ್ಮನ್ನ ದೂರೋರು. ಪ್ರವಾಹದ ಸಮಯದಲ್ಲಿ ನಾವು ನದಿ ದಡದ ಹತ್ರ ವಾಸವಿದ್ವಿ ಅಂತ. ಆದ್ರೆ ಹಾಗಿರ್ಲಿಲ್ಲ, ನದಿ ತುಂಬಾ ಕೆಳಗಿತ್ತು. नदी नीचे थी और जब फ्लड ಯಾವಾಗ ಪ್ರವಾಹ ಬಂತೋ ಕೆಳಗೆ ಹೂಳು ತುಂಬಿ ನದಿ ನೀರ್ ಮೇಲೆ ಬಂದ ಕಾರಣ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ನಾಶವಾಯಿತು. सारी ध्वस्त होती चली गई। 2013ರ ಪ್ರವಾಹಕ್ಕೆ ಕೇವಲ ಮಳೆ ಹಿಮಗಳಷ್ಟೇ ಕಾರಣ ಆದ್ವಾ? ಖಂಡಿತ ಇಲ್ಲ. ಪ್ರವಾಹದ ಹಿಂದೆ ಇನ್ನೂ ಒಂದು ಸತ್ಯ ಸಂಗತಿ ಅಡಗಿದೆ. ಅದೇ ಮಾನವನ ಅತಿಯಾಸೆ. उस दिन जिस दिन आपदा ನಿಜ ಹೇಳಬೇಕು ಅಂದ್ರೆ ಪ್ರವಾಹದ ದಿನ ಅಷ್ಟು ಮಳೆ ಇರಲಿಲ್ಲ ಮತ್ತು ಎಲ್ಲಾ ನದಿಗಳು ಶಾಂತವಾಗಿದ್ವು. लोकल नदियां शांत थी और ये जो केदारनाथ में आपदा आई, ಕೇದಾರ್ನಾಥ್ನಿಂದ ಬಂದ ಪ್ರವಾಹದ ನೀರು ಹಾಗೆ ಮುಂದೆ ಹೋಗಿ ಸೋನ್ ಪ್ರಯಾಗ್ನ ಬಳಿ ಇರೋ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಕಂಪನಿಯ ವೇಸ್ಟೇಜ್ಗೆ ಅಪ್ಪಳಿಸಿತು. कंपनी है उसके डंप को टच ಪರಿಸರಕ್ಕೆ ಹಾನಿ ಮಾಡೋ ಇಂಡಸ್ಟ್ರಿಗಳು ಅನ್ಸುತ್ತೆ. ವಿಚಿತ್ರ ಅಂದ್ರೆ ಪ್ರವಾಹದಲ್ಲಿ ಏರಿದ ನದಿಯ ನೀರಿನ ಮಟ್ಟ ಇಳಿದೇ ಇಲ್ಲ. ತಳದಲ್ಲಿ ಹೂಳು ತುಂಬಿ ನದಿಯ ಪಾತ್ರವೇ ಬದಲಾಗಿ ಬಿಟ್ಟಿದೆ. ಕಾರಣ ಪರಿಣಾಮಗಳು ಏನೇ ಇದ್ರೂ ಅಲ್ಪ ಸಮಯದಲ್ಲೇ ಉತ್ತರಾಖಂಡ ಸಾಕಷ್ಟು ಚೇತರಿಸಿಕೊಂಡಿದೆ. ಪ್ರಕೃತಿ ತನಗೆ ಹಾನಿ ಮಾಡಿದರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಿದೆ. ಇದಿಷ್ಟು ಇತಿಹಾಸ ಪುರಾಣಗಳ ಕಥೆಯಾಯಿತು. ಮುಂದೆ ನಾವು ಇದಕ್ಕೆ ತದ್ವಿರುದ್ಧವಾದ ನಮ್ಮ ದೇಶದ ಇನ್ನೊಂದು ಮುಖ ನೋಡೋಕೆ ಹೋಗೋಣ. ಈಗ ನಾವು ಭಾರತದ ರಾಜಧಾನಿ ದೆಹಲಿಯಲ್ಲಿದ್ದೇವೆ. ಒಂದು ಕಾಲದಲ್ಲಿ ಮೊಘಲರ ರಾಜಧಾನಿಯಾಗಿದ್ದ ಈ ನಗರಿ ಅವರ ಆಡಳಿತದ ಹಿರಿಮೆಗಳನ್ನ ಸಾರೋ ಎಷ್ಟೋ ಕಥೆಗಳನ್ನ ಹೇಳುತ್ತೆ. ಇವತ್ತು ನಾವು ಅಂಥ ಕಥೆಗಳನ್ನ ಹೇಳೋ 2 ಮುಖ್ಯ ಸ್ಥಳಗಳಿಗೆ ಹೋಗ್ತಿದ್ದೀವಿ. ಮೊದಲನೆಯದು ಕುತುಬ್ ಮಿನಾರ್.
ಎರಡನೆಯದು ಜಿನ್ ಅನ್ನೋ ಭೂತಗಳಿರೋ ಜಮಾಲಿ ಕಮಾಲಿ ಮಸೀದಿ. ನವದೆಹಲಿಯ ದಕ್ಷಿಣಕ್ಕೆ 15 ಕಿಲೋಮೀಟರ್ ಸಾಗಿದರೆ ಕುತುಬ್ ಮಿನಾರ್ ಅನ್ನೋ ಅದ್ಭುತ ಪ್ರಸಿದ್ಧ ಮಿನಾರ್ ಒಂದು ಕಂಡುಬರುತ್ತೆ. ನಾನೀಗ ನಿಂತಿರೋದು ಒನ್ ಆಫ್ ದ ಫೇಮಸ್ ಮಾನ್ಯುಮೆಂಟ್ ಆಫ್ ಇಂಡಿಯಾ ಕುತುಬ್ ಮಿನಾರ್ ಅಲ್ಲಿ. ಇದನ್ನು ಕಟ್ಟಿದ್ದು ಫಸ್ಟ್ ಮುಸ್ಲಿಂ ಸುಲ್ತಾನ್ ಆಫ್ ಡೆಲ್ಲಿ ಕುತ್ಬುದ್ದೀನ್ ಐಬಕ್. ಸೊ ಇವತ್ತಿನ ನಮ್ಮ ಪಯಣನ ಇಂಥ ಒಂದು ಹಿಸ್ಟಾರಿಕ್ ಪ್ಲೇಸಿಂದ ಸ್ಟಾರ್ಟ್ ಮಾಡೋಣ. ಎಪ್ಪತ್ಮೂರು ಮೀಟರ್ ಎತ್ತರದ ಈ ಮಿನಾರ್ನ ನೋಡಿದ್ರೆ ರೋಮಾಂಚನಗೊಳ್ಳುತ್ತೆ. ಅಷ್ಟು ಸುಂದರ ವಾಸ್ತುಶಿಲ್ಪ ಇದರದ್ದು. ಕೆಂಪುಗಲ್ಲು ಮತ್ತು ಮಾರ್ಬಲ್ಗಳನ್ನ ಬಳಸಿ ಈ ಮಾರ್ಬಲ್ ಟವರ್ ಆಫ್ ಸಕ್ಸಸ್ ಅನ್ನ ಕಟ್ಟಲಾಗಿದೆ. 14.3 ಮೀಟರ್ ತಳಪಾಯದ ಸುತ್ತಳತೆ ಇರೋ ಈ ಮಿನಾರ್ನ ಕೊನೆ ಮಹಡಿಯ ಸುತ್ತಳತೆ ಕೇವಲ 2.7 ಮೀಟರ್ ಇದೆ. 1193ರಿಂದ 1368ರ ತನಕ ಈ ಮಿನಾರನ್ನ ಕಟ್ಟಲಾಯಿತು. ಅಂದ್ರೆ ಬರೋಬ್ಬರಿ 175 ವರ್ಷಗಳ ಕಾಲ ಇದರ ಕನ್ಸ್ಟ್ರಕ್ಷನ್ ನಡೀತಾನೆ ಇತ್ತು. ಇದನ್ನ ವಿಕ್ಟ್ರಿ ಟವರ್ ಅಂತ ಕೂಡ ಕರೀತಾರೆ. ಏನು ಗೊತ್ತಾ, ಕುತ್ಬುದ್ದೀನ್ ಐಬಕ್ ಡೆಲ್ಲಿನ ಆಕ್ರಮಣ ಮಾಡಿ ಗೆದ್ರು. ಆ ಗೆಲುವಿನ ನೆನಪಿಗೋಸ್ಕರ ಇದನ್ನು ಕಟ್ಟಲಾಗಿದೆ. ಕುತುಬ್ ಮಿನಾರ್ ಭಾರತಕ್ಕೆ ಕಾಲಿಟ್ಟ ಮೊದಲ ಸುಲ್ತಾನನ ಗೆಲುವಿಗಷ್ಟೇ ಸಾಕ್ಷಿಯಾಗಿಲ್ಲ, ಇಂಡೋ ಇಸ್ಲಾಮಿಕ್ ಅನ್ನೋ ಹೊಸ ವಾಸ್ತುಶಿಲ್ಪಕ್ಕೆ ಕೂಡ ನಾಂದಿಯಾಯಿತು. ಮಿನಾರ್ನ ಒಳಗೋಡೆಗಳಲ್ಲಿ ಖುರಾನಿನ ಆಯತ್ಗಳನ್ನ ಬರೆಯಲಾಗಿದೆ. ಕುತ್ಬುದ್ದೀನ್ ಐಬಕ್ ಕಟ್ಟಿದಂತ ಈ ಬೇಸ್ಮೆಂಟ್ ತುಂಬಾ ಎತ್ತರವಾಗಿದೆ. ಆನಂತರ ಬಂದ ರಾಜರು ಅಷ್ಟು ಎತ್ತರವಾಗಿ ಕಟ್ಟಲಿಲ್ಲ. ಅದ್ ಮಾತ್ರ ಅಲ್ಲ, ಈ ಕುತುಬ್ ಮಿನಾರ್ 2 ಬಾರಿ ಸಿಡ್ಲು ಬಡಿದು ನಾಶ ಆಯಿತು. ಅದನ್ನ ಮತ್ತೆ ನಿರ್ಮಾಣ ಮಾಡಿದ್ರು. ಅದಕ್ಕೆ ಇವತ್ತು ನಾವು ಈ ಕುತುಬ್ ಮಿನಾರ್ ಇಷ್ಟು ಎತ್ತರವಾಗಿ ನಿಂತಿರೋದು ನೋಡ್ಬೋದು. ಡೆಲ್ಲಿಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, 43 ಡಿಗ್ರಿ ಸೆಲ್ಸಿಯಸ್. ತಲೆ, ಕೈ, ಮೈ ಎಲ್ಲ ಸುಡ್ತಿದೆ, ಸುಸ್ತಾಗ್ತಿದೆ. ಒಂದು ಲೈಮ್ ಸೋಡಾ ಕುಡ್ದು ಮುಂದೋಣ. ಕುತುಬ್ ಮಿನಾರ್ ನಂತರ ಈಗ ನಾವು ಒಂದು ಭಯಾನಕ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅದೇ ಜಮಾಲಿ ಕಮಾಲಿ ಮಸೀದಿ ಮತ್ತು ಸಮಾಧಿ. ಈ ಹಾಂಟೆಡ್ ಸಮಾಧಿ ಬಳಿ ಹೋಗೋಕೆ ಎಂಥ ಧೈರ್ಯ ಗುಂಡಿಗೆ ಇದ್ರೂ ಸಾಕಾಗಲ್ಲ. ಅಲ್ಲಿ ಮುಸ್ಲಿಂ ಧರ್ಮದಲ್ಲಿ ಹೇಳಲಾಗೋ ಜಿನ್ಗಳಿವೆ ಅನ್ನೋ ಮಾತಿದೆ. ನಿಜವಾಗಿಯೂ ಅಲ್ಲಿ ದೆವ್ವಗಳಿವೆಯಾ ಅನ್ನೋದನ್ನ ಪರೀಕ್ಷೆ ಮಾಡೋದೇ ನಮ್ಮ ಉದ್ದೇಶ ಆಗಿತ್ತು. ಒಳಗಡೆ ಕಾಣಿಸ್ತಿರೋದೆ ಜಮಾಲಿ ಕಮಾಲಿ ಮುಖ್ಯ ಸಮಾಧಿ. ಅಲ್ಲಿ ರಾತ್ರಿ ಹೊತ್ತು ವಿಚಿತ್ರ ವಿಚಿತ್ರ ಶಬ್ದಗಳು ಕೇಳಿಸುತ್ತೆ. ಅಲ್ಲಿ ಯಾರು ಹೋಗಬಾರ್ದು ಅಂತ ಆ ಬಾಗಿಲನ್ನ ಮಂತ್ರ ಮಾಡಿ ಮುಚ್ಚಿದ್ದಾರೆ. ಶೇಖ್ ಜಮಾಲಿ ಕಾಂಬೋ ಅನ್ನೋ ಸೂಫಿ ಸಂತ 16ನೇ ಶತಮಾನದಲ್ಲಿ ಬದುಕಿದ್ದ. ಈ ಜಮಾಲಿ ಮಸೀದಿಯಲ್ಲಿ ಆತನ ಸಮಾಧಿ ಕೂಡ ಇದೆ. ಎಲ್ರಿಗೂ ಗೊತ್ತಿರೋದು ಒಂದೇ, ರಾತ್ರಿ ಈ ಮಸೀದಿ ಕಡೆ ಹೋಗಬಾರ್ದು, ಹೋದ್ರೆ ಜಿನ್ಗಳ ಕಾಟ ತಪ್ಪಲ್ಲ ಅನ್ನೋದು. ಏಂಜಲ್ಸ್ ಅಂಡ್ ಡಿಮನ್ಸ್. ಏಂಜಲ್ಸ್ ಪಾಸಿಟಿವ್ ಎನರ್ಜಿ ಆದ್ರೆ ಡಿಮನ್ಸ್ ನೆಗೆಟಿವ್ ಎನರ್ಜಿ. ಈ ಡಿಮನ್ಸ್ನ ಮುಸ್ಲಿಂ ಮೈಥಾಲಜಿಲಿ ಜಿನ್ಸ್ ಅಂತ ಕರೀತಾರೆ. ಈ ಜಿನ್ಸ್ ಮನುಷ್ಯರು ವಾಸ ಮಾಡಿಬಿಟ್ಟಂತ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ, ಕೋಟೆಗಳಲ್ಲಿ, ಸಮಾಧಿಗಳ ಹತ್ರ ಕಾಣಿಸ್ಕೊಳುತ್ತೆ. ಅದೇ ಥರ ಈ ಜಮಾಲಿ ಕಮಾಲಿ ಸಮಾಧಿ ಹತ್ರ ಎಷ್ಟೋ ಜಾಗದಲ್ಲಿ ಈ ಜಿನ್ಸ್ ಕಾಣಿಸ್ಕೊಳತ್ತೆ ಅಂತಾರೆ. ಇವತ್ತು ರಾತ್ರಿ ನಾನಿಲ್ಲಿದ್ದು ಆ ಜಿನ್ಸ್ ಕಾಣಿಸ್ಕೊಳುತ್ತಾ, ಆ ಭಯಂಕರ ಶಬ್ದಗಳು ಕೇಳಿಸತ್ತ ಅಂತ ಪರೀಕ್ಷೆ. ಮುಸ್ಲಿಂ ಧರ್ಮ ಗ್ರಂಥಗಳಲ್ಲಿ ಈ ಜಿನ್ ಹೆಸರು ಪ್ರಸ್ತಾಪ ಮಾಡಲಾಗಿದೆ. ಜಿನ್ ಅಂದ್ರೆ ಸರಳವಾಗಿ ಭೂತ ದೆವ್ವಗಳಿಗೆ ಹೋಲಿಸಬಹುದು. ಮುಸ್ಲಿಂ ಧರ್ಮದ ಪ್ರಕಾರ ಅಲ್ಲಾಹ್ ಮನುಷ್ಯರನ್ನು ಮರಳಿನಿಂದ ಮಾಡಿದರೆ ಜಿನ್ಗಳನ್ನ ಬೆಂಕಿಗಳಿಂದ ಮಾಡಿದ್ದಾನೆ. ಮನುಷ್ಯರಂತೆ ಜಿನ್ಗಳದ್ದು ಬೇರೆಯದ್ದೇ ಜಗತ್ತಿದೆ. ಅಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದಾರೆ, ಆದರೆ ಅದು ಮಾನವರ ಕಣ್ಣಿಗೆ ಕಾಣಿಸಲ್ಲ. ಯಾವಾಗ ಈ ಮಸೀದಿ ಪಾಳು ಬಿತ್ತೋ ಅವಾಗ್ನಿಂದ ಇಲ್ಲಿ ಜಿನ್ಗಳಿವೆ ಅಂತ ನಮ್ಮ ನಂಬಿಕೆ. ಇಲ್ಲಿ ನಡೆಯೋ ಕೆಲವು ಘಟನೆಗಳಿಗೆ ಏನ್ ಕಾರಣ ಅಂತ ಹೇಳಕ್ಕೆ ಆಗಲ್ಲ.
ಜಿನ್ಗಳಿಗೆ ಒಂದು ಶಕ್ತಿ ಇದೆ. ಅವು ಮಾನವ ಪ್ರಪಂಚದಲ್ಲೂ ಸಂಚರಿಸಬಹುದು, ತಮ್ಮ ಪ್ರಪಂಚದಲ್ಲೂ ಇರಬಹುದು. कुछ लोग बोलते हैं कि इधर कुछ आवाजें आती है. कैसी आवाजें आती है? तो जिसको सुनाई होगा ಹೌದು, ಇಲ್ಲಿ ಒಂಥರ ವಿಚಿತ್ರ ಶಬ್ದ ಹಾಗೂ ಒಂಥರ ವಿಚಿತ್ರ ವಾಸನೆಗಳು ಬರುತ್ತೆ. ನೀವು ನಂಬಿದ್ರೆ ನಂಬಿ, ಇಲ್ಲ ಬಿಡಿ. ಇಲ್ಲಿ ಜಿನ್ಗಳಿವೆ, ಅದನ್ನ ನಾವು ನಂಬ್ತೀವಿ. ಕೆಲವು ಜಿನ್ಗಳು ಮಾನವ ಪ್ರಪಂಚದಲ್ಲೇ ಸ್ವಲ್ಪ ನಿರ್ಜನವಾಗಿರುವ ಪ್ರದೇಶಗಳಲ್ಲಿ ಇರೋಕೆ ಇಷ್ಟಪಡುತ್ತವೆ. ಅಲ್ಲಿ ಮನುಷ್ಯರು ಬಂದ್ರೆ ಹೊಡೆಯೋದು ಮುಟ್ಟೋದು ಮಾಡಿ ಮನುಷ್ಯರನ್ನ ಹೆದರಿಸ್ತವೆ ಅನ್ನೋ ನಂಬಿಕೆ ಇದೆ. ಅಂತಹ ದುಷ್ಟ ಜಿನ್ ಒಂದು ಜಮಾಲಿ ಕಮಾಲಿ ಸಮಾಧಿ ಬಳಿ ಇವೆ ಅನ್ನೋ ಮಾತು ನಮ್ಮ ಕಿವಿಗೂ ಬಿತ್ತು. ಅವತ್ತು ರಾತ್ರಿಯೇ ಅದನ್ನ ಪರೀಕ್ಷೆ ಮಾಡೋಕೆ ನಿಂತು ಬಿಟ್ವಿ. ಈ ಜಮಾಲಿ ಕಮಾಲಿ ಸಮಾಧಿ ಸುತ್ತನೂ ಬರೀ ಸಮಾಧಿಗಳಿದೆ. ಇಲ್ಲಿ ರಾತ್ರಿ ಹೊತ್ತಿರೋಕ್ಕೆ ಸಿಕ್ಕಾಬಟ್ಟೆ ಭಯ ಆಗತ್ತಂತೆ. ಆದರೆ ಇವತ್ತು ನಾವಿದು ನೋಡೋಣ. ಈ ನಿರ್ಜನ ಪ್ರದೇಶ ಭಯ ಹುಟ್ಟಿಸುವಂತೆ ನಿಶ್ಶಬ್ದವಾಗಿತ್ತು. ಬೆಳಗ್ಗೆ ನಾನು ಇದೇ ಜಾಗದಲ್ಲಿ ನಿಂತು ಹೇಳಿದೆ, ಈ ಜಮಾಲಿ ಕಮಾಲಿ ಸುತ್ತಮುತ್ತ ಬರೀ ಸಮಾಧಿಗಳಿರೋದು ಅಂತ. ಈಗ ರಾತ್ರಿ 11 ಗಂಟೆ, ಪೂರ್ತಿ ಕತ್ಲ ಆವರಿಸಿದೆ. ಇವಾಗ ಯಾವ್ದಾದ್ರು ಜಿನ್ಸ್ ಕಾಣಿಸ್ಕೊಳತ್ತಾ ಅಥವಾ ಭಯಂಕರ ಶಬ್ದಗಳು ಕೇಳ್ಸತ್ತಾ ಅಂತ ಕಾದ್ ನೋಡೋಣ. ಶರತ್ ನಿಧಾನವಾಗಿ ಸಮಾಧಿಯ ಒಳಗೆ ಕಾಲಿಡೋಕೆ ಪ್ರಯತ್ನ ಮಾಡ್ದ. ಅಲ್ಲಿ ಯಾರೋ ನಾನು ತಡೆದ್ರು. ಓ ಶಿಟ್, ಫುಲ್ ರೋಮ ಎಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಅಲ್ಲಿಂದ ನಾನು ಯಾರು ಫಾಲೋ ಮಾಡ್ಕೊಂಡ್ಬಂದಾಗಿತ್ತು. ಅಲ್ಲಿ ಯಾರೋ ಇದ್ದಾರೆ. ಯಾರೋ ಲಿಟ್ರಲಿ ನಾನು ಪುಷ್ ಮಾಡ್ದಂಗೆ ಆಯ್ತು ಅಲ್ಲಿ. ಓ, ಇದೇ ಸ್ಪಾಟಲ್ಲಿ ನಾನು ತಡೆದಿದ್ದು. ಓ ಶಿಟ್, ಇಲ್ಲಿ ಯಾವುದೋ ಪರ್ಫ್ಯೂಮ್ ಸ್ಮೆಲ್ ಬರ್ತಿದೆ. ಭಯ ಆಗಿ ಓಡ್ ಹೋದ. ಯಾವುದೋ ಒಂದು ಶಕ್ತಿ ಒಳಗೆ ಹೋಗೋಕೆ ತಡಿತಾ ಇತ್ತು. ಜೊತೆಗೆ ಯಾರೋ ನಮ್ಮೊಂದಿಗೆ ಇದಾರೆ ಅನ್ಸ್ತಿತ್ತು. ಹಾಗೆ ಏನೋ ವಾಸನೆ. ಆಗಲ್ಲ. ಓ ಶಿಟ್, ಒಳಗಡೆ ಹೋಗಿ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ. ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಹತ್ರ ಹೋಗ್ತಾ ಇದ್ದಂಗೆ ಒಂದು ಸ್ಮೆಲ್ಲು ಜಾಸ್ತಿ ಆಗ್ತಿದೆ. ಯಾರೋ ನಮ್ಮನ್ನೇ ಫಾಲೋ ಮಾಡೋ ಥರ ಅಕ್ಕಪಕ್ಕ ಪಾಸ್ ಆಗ್ತಾನೆ ಇದೆ. ಓ ಫಿಶ್ ಆಗ್ತಿಲ್ಲ. ಇಲ್ಲ, ಆಗಲ್ಲ ಒಳಗೆ ಹೋಗೋಕ್ಕೆ. ಹೊರಟ್ಬಿಡ, ಆಗ್ತಿಲ್ಲ. ಏನಾದ್ರೂ ಸರಿ, ಜಮಾಲಿ ಸಮಾಧಿ ಹತ್ರ ಹೋಗ್ಲೇಬೇಕು ಅನ್ನೋ ಹಠ ನಮ್ದು. ಅದಕ್ಕಾಗಿ ಸಮಾಧಿ ಬಳಿ ಹೋಗೋಕೆ ಬೇರೆ ದಾರಿ ಹುಡ್ಕೊಂಡು ಹೋದ್ವಿ. ಅಲ್ಲಿ ಇನ್ನೊಂದು ಬಾಗಿಲಿನಿಂದ ಸಮಾಧಿ ಹತ್ತಿರ ತೆರಳಿದ್ವಿ.
ಆದರೆ ಅಲ್ಲೂ ಯಾವುದೋ ಅಗೋಚರ ಶಕ್ತಿ ನಮ್ಮ ಜೊತೆಗೆ ಇತ್ತು. ಇದೆ ಆ ಸಮಾಧಿ. ಇದ್ರ ಹತ್ರ ಬರ್ಬೇಕಾದ್ರೆ ಯಾರೋ ನನ್ನ ಸ್ಟಾಪ್ ಮಾಡ್ದಂಗಿತ್ತಲ್ಲ, ಸಿಕ್ಕಾಬಟ್ಟೆ ಭಯಂಕರವಾಗಿತ್ತು. ಅಲ್ಲೊಂದು ಸ್ಮೆಲ್ಲು ಹತ್ರ ಬರ್ತಾ ಬರ್ತಾ ತುಂಬ ಕೆಟ್ಟದಾಗಿದೆ, ತಡೆಯೋಕ್ಕಾಗ್ತಿಲ್ಲ. ಆದರೆ ನಮಗಾದ ಅನುಭವಗಳು, ಅದರಿಂದ ಹುಟ್ಟಿದ ಪ್ರಶ್ನೆಗಳಿಗೆ ನಮ್ಮ ಬಳಿ ಯಾವುದೇ ಉತ್ತರವಿರಲಿಲ್ಲ.